ನಮಸ್ಕಾರ, ಮಮತಾ ಕಿಚನ್ಗೆ ಸ್ವಾಗತ. ಇಂದಿನ ರೆಸಿಪಿ ಚಕ್ಕೋಲಿ. ಅಂದರೆ ಇದೊಂದು ಖಾರ ಡಿಶ್. ಇದು ಅಂದರೆ ಜಸ್ಟ್ ಲೈಕ್ ಇಂಡಿಯನ್ ಪಾಸ್ತಾ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಇದನ್ನು ತೊಗರಿಬೇಳೆ ಮತ್ತು ಹೆಸರುಬೇಳೆ, ಉಪ್ಪು, ಅರಿಶಿನ, ನೀರು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಗೋಧಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ. ಒಂದು 3-4 ಚಪಾತಿ ಆಗೋಷ್ಟು ಕಲಸಿಟ್ಕೊಂಡಿದ್ದೀನಿ. 2-3 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಒಣಮೆಣಸಿನ್ಕಾಯಿ, 1-2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸಾಂಬಾರು ಪೌಡ್ರ್ ತೊಗೊಂಡಿದ್ದೀನಿ. ಅರಿಶಿನ, ಅಚ್ಚ ಪುಡಿ, ಉಪ್ಪು, ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಹುಣಸೆಹಣ್ಣ ರಸ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ, ಇಂಗು, ಸಾಸಿವೆ, ಜೀರಿಗೆ. ಈಗ ಕುಕ್ಕರಿಗೆ ನಾವು ಏನು ಬೇಳೆ ಬೇಯಿಸ್ಕೊಂಡಿದ್ದು ಇದೆಯಲ್ಲ ಅದನ್ನು ಆ್ಯಡ್ ಮಾಡ್ಕೋತೀನಿ. ಅದು ಸ್ವಲ್ಪ ಗಟ್ಟಿ ಇದೆ. ಈಗ ಒಂದು ಸ್ವಲ್ಪ ಅದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಈಗ ಅದು ಸ್ವಲ್ಪ ಗಟ್ಟಿ ಇದೆ ನೋಡಿ, ಮಿಕ್ಸ್ ಮಾಡಿದಾಗ ಗೊತ್ತಾಗುತ್ತೆ. ಅದಕ್ಕೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋತೀನಿ. 1 ಗ್ಲಾಸ್ನಷ್ಟು ನೀರು ಆ್ಯಡ್ ಮಾಡ್ಕೋತಿದ್ದೀನಿ. ಸ್ವಲ್ಪ ಉಪ್ಪು, ಅಚ್ಚ ಪುಡಿ 2 ಸ್ಪೂನು. ಖಾರ ಹೆಚ್ಚಿಗೆ ಬೇಕಾದವರು ಹೆಚ್ಚಿಗೆ ಹಾಕ್ಕೋಬೋದು. ಸ್ವಲ್ಪ ಅರಿಶಿನ ಮತ್ತು ಸಾಂಬಾರು ಪೌಡ್ರ್ 2-2.5 ಸ್ಪೂನು ಅಷ್ಟು ಸಾಂಬಾರು ಪೌಡ್ರ್. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಬೇಳೆ, ಉಪ್ಪು, ಖಾರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕದು. ನೋಡಿ, ಈ ಥರ ಹಾಗೆ ಸ್ಪೂನಲ್ಲಿ ಚೆನ್ನಾಗಿ ತಿರುಗಿಸ್ತಾ ಎಲ್ಲನೂ ಮಸಾಲೆ ಎಲ್ಲ ಮಿಕ್ಸಪ್ ಆಗಬೇಕು. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಹೆಚ್ಚಿದ್ರೆ ಚೆನ್ನಾಗಿರುತ್ತೆ. 5-6 ಎಲೆ ಕರಿಬೇವು ಸೊಪ್ಪು, ಸ್ವಲ್ಪ ಈರುಳ್ಳಿ ನೋಡಿ, ಈರುಳ್ಳಿ ಹಾಕ್ಕೊಂಡಿದ್ದೆ. ಈಗ ಟೊಮೆಟೊ ಹಾಕ್ಕೋತಾ ಇದ್ದೀನಿ. ನೋಡಿ, ಈಗ ಎಲ್ಲನೂ ಮಿಕ್ಸ್ ಮಾಡಬೇಕು. ಅದು ಚೆನ್ನಾಗಿ ಮಿಕ್ಸಪ್ ಆಗಬೇಕು. ಅದನ್ನು ಕುದಿಯೋದಕ್ಕೆ ಬಿಟ್ಟು ಈಗ ಚಪಾತಿ ಹಿಟ್ಟನ್ನು ಈ ರೀತಿ ದಪ್ಪವಾಗಿ ಬಾಲ್ಸ್ ಮಾಡಿಕೊಂಡು ಈ ಥರ ಚಪಾತಿ ಮಾಡ್ಕೋಬೇಕು. ತುಂಬ ತೆಳ್ಳಗೂ ಅಲ್ಲ, ತುಂಬ ದಪ್ಪನೂ ಅಲ್ಲ. ಈಗೆಲ್ಲ ಮ್ಯಾಗಿ ಎಲ್ಲ ಯಾವ ಟೈಪು ಬಾಯಲ್ಲಿಟ್ಟರೆ ಕರಗಬೇಕಲ್ಲ, ಆ ಥರ ಇರಬೇಕಿದು. ಇದು ಚಪಾತಿನ ಈ ಥರ ಪಿಜ್ಜಾ ಕಟ್ರಿಂದ ಇಲ್ಲ ನೈಫಿಂದ ಈ ಥರ ಕಟ್ ಮಾಡ್ಕೋಬೇಕು. ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನಾಗೆ ಕಟ್ ಮಾಡ್ಕೋಬೋದು. ಈ ಥರ ಶಂಕರಪಾಳೆಗೆಲ್ಲ ಕಟ್ ಮಾಡ್ಕೋತೀವಲ್ಲ ನಾವು, ಆ ರೀತಿ ಇವೆಲ್ಲ ಕಟ್ ಮಾಡ್ಕೋಬೇಕು. ಈ ರೀತಿ ಈ ರೀತಿ ಕಟ್ ಮಾಡಿ ತೆಳ್ಳಗಿರಬೇಕು, ತುಂಬ ದಪ್ಪ ಇರಬಾರ್ದು. ಈ ಥರ ಹಿಂಗೆ ಬರಬೇಕು ಶೇಪು. ಈಗ ಅದು ಕುದೀತಾ ಇದೆ. ಅದು ನೋಡಿ, ಈಗ ಚೆನ್ನಾಗಿ ಎಲ್ಲ ಮಸಾಲೆ ಎಲ್ಲ ಮಿಕ್ಸಪ್ ಆಗಿ ಚೆನ್ನಾಗಿ ಕುದೀತಾ ಇದೆ. ಈ ಟೈಮ್ನಲ್ಲಿ ನಾವು ಕುದೀತಾ ಇರೋದು ನೋಡಿ, ಮಸಾಲೆ ಎಲ್ಲ ಕುದ್ದಿದೆ ಅಂತ ಸ್ವಲ್ಪ ಗೊತ್ತಾಗುತ್ತಲ್ಲ. ಈ ಟೈಮ್ನಲ್ಲಿ ನಾವು ಅದು ಏನು ಚಪಾತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಇದರೊಳಗೆ ಆ್ಯಡ್ ಮಾಡ್ಕೋಬೇಕು. ಈ ರೀತಿ
ಎಲ್ಲನೂ ಅದರಲ್ಲಿ ಹಾಕೋಬೇಕು. ಹೀಗೆ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗೋದು ಹೇಗೆ ಅಂತಲೂ ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಅದು ಸ್ವಲ್ಪ ಕುದಿಲಿ. ಅದು ಈ ಟೈಮ್ನಲ್ಲೇ ನಾವೇನು ಹುಣ್ಸೆಹಣ್ಣು ರಸ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು. ಉಪ್ಪು ಖಾರ ಹುಳಿ ಎಲ್ಲ ಇದರಲ್ಲಿ ಹದವಾಗಿರುತ್ತೆ, ತಿನ್ನೋದಕ್ಕೆ ತುಂಬ ರುಚಿ, ಹಾಗೆ ಹೆಲ್ತಿಗೂ ಒಳ್ಳೆಯದಿದು. ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಅದಕ್ಕೆ ಅದು ಎಣ್ಣೆ ಕಾಯಲಿ. ಇವಾಗ ಅದು ಬೆಂದಿದೆ ಅಂತ ಹೇಗೆ ಗೊತ್ತಾಗಬೇಕು ಅಂತಂದರೆ ಹೇಳ್ತೀನಿ ನಿಮಗೆ. ಈಗ ಎಣ್ಣೆ ಕಾದಿದೆ. ಸಾಸಿವೆ ಜೀರಿಗೆ ಎರಡೂ ಹಾಕ್ಕೊಂಡು ಚಟಪಟ ಅನ್ನಿಸ್ಕೋಬೇಕು ನೋಡಿ. ಅದು ಅಂದಮೇಲೆ ಏನು ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಗೆ ಹಾಕ್ಕೋಬೇಕು ಈಗಲೇ. ಅದು ಸ್ವಲ್ಪ ಚಟಪಟ ಅನ್ನಬೇಕು. ಕರಿಬೇವು ಸೊಪ್ಪು ಎಲ್ಲನೂ ಹಾಕ್ಕೋಬೇಕು. ಬೆಳ್ಳುಳ್ಳಿ ಹೆಚ್ಚು ಹಾಕಿದಷ್ಟು ರುಚಿ ಜಾಸ್ತಿ ಇದು. ಈಗ ಒಣಗಿದ ಮೆಣಸಿನ್ಕಾಯಿ ಹಾಕೋತೀನಿ. ಅದೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಕರಿಬೇವು ಸೊಪ್ಪು ಹಾಕ್ಕೊಂಡು ಅದನ್ನು ಚಟಪಟ ಅನ್ನಿಸ್ತೀನಿ. ಅದು ಬೇಯ್ತಾ ಇರೋದನ್ನು ಒಂದು ಪ್ಲೇಟಿಗೆ ತೊಗೊಂಡು ಕೈಯಲ್ಲಿ ಹಿಡಿದ್ರೆ ಅದು ಜಾರಬೇಕು. ಆವಾಗ ಅದು ಬೆಂದಿದೆ ಅಂತ ಅರ್ಥ. ಅದು ಏನು ಗೋಧಿ ಹಿಟ್ಟು ಶಂಕರಪಾಳೆ ಥರ ಕಟ್ ಮಾಡಿ ಹಾಕಿದ್ವಲ್ಲ ಅದನ್ನು ಆ ಥರ ನೋಡಿ ಗೊತ್ತು ಮಾಡ್ಕೋಬೇಕು ಬೆಂದಿದೆ ಅಂಥೇಳಿ. ಈಗ ಒಣಮೆಣಸಿನ್ಕಾಯಿ ಫ್ರೈ ಆಗಿದೆ. ಈ ಟೈಮ್ನಲ್ಲಿ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿನೂ ಚೆನ್ನಾಗಿ ಬೇಯಬೇಕು. ಅದು ಚಕ್ಕೋಲಿ ಜೊತೆ ಇದು ಮಧ್ಯೆ ಮಧ್ಯೆ ಸಿಗ್ತಾ ಇದ್ದರೆ ಈರುಳ್ಳಿ ಒಂಥರ ಟೇಸ್ಟ್ ಜಾಸ್ತಿ ಇದು. ಈಗ ಈರುಳ್ಳಿ ಹಾಕಿದ್ದೀನಿ. ಅದು ಚೆನ್ನಾಗಿ ಬೇಯಬೇಕು. ಒಂದು ಹಾಫ್ ಬಾಯ್ಲ್ ಟೈಪ್ ಆಗಬೇಕದು. ತುಂಬ ಕ್ರಂಚಿ ಟೈಪ್ ಇರಬೇಕದು. ಈ ಟೈಮ್ನಲ್ಲಿ ಒಂದು ಸ್ವಲ್ಪ ಹಿಂಗೆ ಹಾಕೋತಿದ್ದೀನಿ. ಅದನ್ನು ಒಂದು 2 ಸೆಕೆಂಡು ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ. ಎಲ್ಲ ಬೆಂದಿದೆ. ಈಗ ನೋಡಿ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕೋತೀನಿ. ಅದನ್ನು ಮಿಕ್ಸ್ ಮಾಡಿಕೊಂಡು ಈ ಒಗ್ಗರಣೆನ ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೋಬೇಕು ನೋಡಿ. ಈಗ ಅದು ಬೆಂದಿದೆ. ಈ ಟೈಪು ಬೆಂದಿದೆ. ಅದು ಕೈಯಲ್ಲಿ ಇಟ್ಟರು ಜಾರಬೇಕು. ಈ ಕನ್ಸಿಸ್ಟೆನ್ಸಿಗೆ ಇರಬೇಕು. ಈ ಟೈಪ್ ಚೆನ್ನಾಗಿ ಎಲ್ಲ ಮಿಕ್ಸಪ್ ಆಗಬೇಕು. ಇವಾಗ ಅದು ಬೆಂದಿದೆ ಅಂತ ಅರ್ಥ ನೋಡಿ. ಎಲ್ಲ ಆಗಿದೆ. ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಈಗ ಅದೇನು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದೆಲ್ಲ ಇದಕ್ಕೆ ಆ್ಯಡ್ ಮಾಡ್ಕೋತೀನಿ. ಇದಕ್ಕೆ ಹಾಕ್ಕೊಂಡು ಒಗ್ಗರಣೆ ಎಲ್ಲ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮೇಲೊಂದು ಸ್ವಲ್ಪ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಈಗ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇದು ಬಿಸಿ ಬಿಸಿದೆ ತಿನ್ನಬೇಕು. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಹೆಲ್ತಿಗೆ. ಡಯಟ್ ಮಾಡೋರ್ಗು ಇದು ಒಳ್ಳೆಯದೇ. ಬೇಗನೂ ಹೊಟ್ಟೆನೂ ತುಂಬುತ್ತೆ. ಇದೇ ಥರ ಮಮತಾ ಕಿಚನ್ನ ವೀಕ್ಷಿಸಿ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಈ